ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. INDI ಕೂಟಕ್ಕೆ ಸಂಬಂಧಪಟ್ಟಂತೆ ಬಿಗ್ ನ್ಯೂಸ್ ಒಂದು ಸಿಡಿತಾ ಇದೆ. ಪಂಚರಾಜ್ಯ ಚುನಾವಣಾ ಫಲಿತಾಂಶ ದೊಡ್ಡ ಪೆಟ್ಟು, ಸೋಲಿನ ಬೆನ್ನಲ್ಲೇ ಈಗ ಡೆಲ್ಲಿ ಮೀಟಿಂಗ್, ಬಹುದಿನಗಳ ಬಳಿಕ ಇಂಡಿ ಕೂಟದ ಮೀಟಿಂಗ್ ಏನಾಗ್ತಿದೆ, ಇಲ್ಲಿ ಅತಿ ದೊಡ್ಡ ನಿರ್ಧಾರವೊಂದು ಹೊರಬೀಳಲಿದೆಯಾ? ಅಚ್ಚರಿಯ ಹೆಸರು PM ಕ್ಯಾಂಡಿಡೇಟ್ಗೆ. ಸದ್ಯ ಈಗ ಕಾಂಗ್ರೆಸ್ ಬಿಟ್ಟು ಬೇರೆ ಪಕ್ಷಗಳೇನಿದ್ದಾವೆ, ಪ್ರಾದೇಶಿಕ ಪಕ್ಷಗಳು, ಅವರೇ ಪ್ರಪೋಸಲ್ ಇಡ್ತಾ ಇರೋದು. ಯಾರ ಹೆಸರು ಹಾಗಾದರೆ ಒಮ್ಮತದಿಂದ ಕೇಳಿ ಬರ್ತಾ ಇರೋದು? ಕಾಂಗ್ರೆಸ್ ಏನು ನಿರ್ಧಾರ ತಗೊಳುತ್ತೆ? ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಕೆಲವು ಪ್ರಮುಖ ಅಜೆಂಡಾಗಳನ್ನು ಇಟ್ಕೊಂಡು ಇವತ್ತಿನ ಮೀಟಿಂಗ್ ನಡೆಸಲಾಗ್ತಾ ಇದೆ. ಅದು ಪಾರ್ಲಿಮೆಂಟ್ ದಾಳಿ, ಸಸ್ಪೆಂಡ್ ಮಾಡಿರೋದ್ರ ವಿರುದ್ಧ ದೊಡ್ಡ ಹೋರಾಟ ಮಾಡಬೇಕು, ED CBI ದಾಳಿಯ ವಿರುದ್ಧ ಹೋರಾಟ ಮಾಡಬೇಕು, ಹಾಗೆ ಪ್ರಮುಖವಾಗಿ ಈ ಸನಾತನ ಕಾಂಟ್ರವರ್ಸಿ ಇಂಥದ್ದೆಲ್ಲ ಆಗಿ ನಮಗೆ ಪೆಟ್ಟು ಬಿತ್ತು, ಕಾಂಟ್ರವರ್ಸಿಗಳನ್ನು ಮಾಡ್ಕೊಳ್ಬಾರ್ದು, BJPಗೆ ಬೇಕಂತ ಅಸ್ತ್ರ ಸಿಗುವಂತೆ ಮಾಡಬಾರ್ದು, ಇದೆಲ್ಲ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಸೀಟ್ ಶೇರಿಂಗ್, ಈ ಮಾತುಕತೆ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ನಾವು ಹೇಗೆ ಕಾಮನ್ ಕ್ಯಾಂಡಿಡೇಟ್ ಹಾಕೋದು, BJP ಕಟ್ ಹಾಕೋದಕ್ಕೆ ನಮ್ಮ ಭಿನ್ನಾಭಿಪ್ರಾಯಗಳನ್ನು ಬದಿಗೊತ್ತಿ ಅಂತ ಮತ್ತೊಮ್ಮೆ ಕಚ್ಚಾಡಿಕೊಂಡು, ಕೂಟ ಮಾಡಿಕೊಂಡ ಮೇಲೆ ಕಚ್ಚಾಡಿಕೊಂಡ್ರು ಪಂಚರಾಜ್ಯ ಚುನಾವಣಾ ಕಣದಲ್ಲಿ. ಅದಾದ ಮೇಲೆ ಈಗೆಲ್ಲ ಸರಿ ಮಾಡಿಕೊಳ್ಳುವಂಥ ಪ್ರಯತ್ನ. ಈ ಹೊತ್ತಲ್ಲಿ ಬಿಗ್ ಡಿಸಿಷನ್ ಒಂದು ಪ್ರಕಟವಾಗಲಿದೆಯಾ? ಎಸ್, ಸದ್ಯ ಈಗ INDI ಕೂಟದ ಪ್ರಧಾನಿ ಅಭ್ಯರ್ಥಿಯಾಗಿ ಅಚ್ಚರಿಯ ಹೆಸರೊಂದು ಮುನ್ನೆಲೆಗೆ ಬಂದಿದೆ. ಮಮತಾ ಬ್ಯಾನರ್ಜಿ, ಕೇಜ್ರಿವಾಲ್ ಇಬ್ಬರೂ ಕೂಡ ಒಕ್ಕೊರಲಿನಿಂದ ಈ ಹೆಸರನ್ನ ಹೇಳಿದ್ದಾರೆ ಅಂತ ಕೇಳಿಬರ್ತಿರುವಂಥ ವಿಚಾರ, ಮೂಲಗಳಿಂದ ಸಿಗ್ತಿರುವ ಸುದ್ದಿ. ಬಹುತೇಕರ ಒಪ್ಪಿಗೆ ಈ ಹೆಸರಿಗಿದೆಯಾ? ಕಾಂಗ್ರೆಸ್ ಕೂಡ ನಿರ್ಧಾರ ತಗೊಳ್ತಾ ರಾಹುಲ್ ಗಾಂಧಿ ಅವ್ರನ್ನ ಎಷ್ಟು ಸಲ ಲಾಂಚ್ ಮಾಡೋದು ಅನ್ನುವಂಥ ಒಂದು ಬೇಸರ ಸುಮಾರು ಕೈ ನಾಯಕರಲ್ಲೂ ಇದೆ. ಪ್ರಾದೇಶಿಕ ಪಕ್ಷಗಳಂತೂ ಅವ್ರನ್ನ ಒಪ್ಕೊಳ್ಳೋಕೆ ರೆಡಿ ಇಲ್ಲ, ನೇರವಾಗೇ ಹೇಳಾಗಿದೆ. ಪಂಚರಾಜ್ಯ ಚುನಾವಣಾ ಫಲಿತಾಂಶ ಆದಮೇಲೆ ರಾಹುಲ್ ನಾಯಕತ್ವದಲ್ಲಿ ಆಗಲ್ಲ ಇದು ಅಂತ ನೇರವಾಗಿ ಹೇಳಿದ್ದಾಗಿದೆ. ಅವ್ರವ್ರ ಪಾರ್ಟಿ ನಾಯಕರ ಹೆಸರನ್ನೇ ಹೇಳ್ಕೊಂಡ್ರು. ಮೊದಲು ನಿತೀಶ್ ಕುಮಾರ್, ಇಲ್ಲಿ ಮಮತಾ ಬ್ಯಾನರ್ಜಿ, ಉದ್ಧವ್ ಠಾಕ್ರೆ, ಇವರಾಗಲಿ PM ಕ್ಯಾಂಡಿಡೇಟ್ ಅಂತ. ಆದರೆ ಈಗ ಎಲ್ಲ ಬಹಳ ಹಳೆದು ತೂಗಿ ಯೋಚನೆ ಮಾಡಿ ಖರ್ಗೆ ಅವರ ಹೆಸರನ್ನು ಹೇಳ್ತಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಮಮತಾ ಬ್ಯಾನರ್ಜಿ, ಕೇಜ್ರಿವಾಲ್ ಈಗ ಖರ್ಗೆ ಅವರೇ ಆಗಲಿ PM ಅಭ್ಯರ್ಥಿ ಅನ್ನುವಂಥ ಒಂದು ಪ್ರಪೋಸಲನ್ನು ಇಟ್ಟಿದ್ದಾರೆ. ಪ್ರಾದೇಶಿಕ ಪಕ್ಷಗಳ ಪೈಕಿ ಯಾರೇ ನಾಯಕತ್ವ ವಹಿಸ್ಕೊಂಡ್ರು ಅದು ಇಡೀ ದೇಶಕ್ಕೆ ರೀಚ್ ಆಗಲ್ಲ. ಮಮತಾ ಬ್ಯಾನರ್ಜಿ ಒಂದು ರಾಜ್ಯಕ್ಕೆ ಸೀಮಿತ, ಅದು ಅವರು ಪ್ರಯೋಗ ಮಾಡೋಕೆ ಹೋಗಿ ಫೇಲ್ ಆಗಿದೆ ಆಲ್ರೆಡಿ. ಕೇಜ್ರಿವಾಲ್ ಅಥವಾ ನಿತೀಶ್ ಕುಮಾರ್ ಯಾರಾದರೂ ಸರಿ, ಇಡೀ ದೇಶದ ಜನ ಇವರು ಯಾರು ಅಂತ ಗುರುತಿಸೋದಕ್ಕೂ ಸ್ವಲ್ಪ ಕಷ್ಟ ಆಗಿಬಿಡುತ್ತೆ. ಅಂಥ ಪರಿಸ್ಥಿತಿಯಲ್ಲಿ ಕಷ್ಟ NDAನ ಕಟ್ಟಿ ಹಾಕೋದು. ಈಗ ತಮ್ಮ ಪಕ್ಷ, ತಮ್ಮ ಅಸ್ತಿತ್ವ ಅಷ್ಟೇ ನೋಡ್ತಾ ಕೂತ್ಕೊಂಡ್ರೆ ಈ ಚುನಾವಣೆಯಲ್ಲೂ ಕೂಡ ನಮಗೇನೂ ಸಿಗಲ್ಲ, ಈ ಕೂಟ ಮಾಡಿದ್ದು ವೇಸ್ಟ್ ಆಗುತ್ತೆ ಅನ್ನುವಂಥ ಆಳವಾದ ಆಲೋಚನೆಯ ಬಳಿಕ ಈ ನಿರ್ಧಾರಕ್ಕೆ ಬಂದಂಗೆ ಕಾಣಿಸ್ತಾ ಇದೆ. ಕಾಂಗ್ರೆಸ್ ನೆಲ ಕಚ್ಚಿರಬಹುದು, ಆದರೆ ದೇಶವ್ಯಾಪಿ ಒಂದು ಸಂಘಟನೆ ಇದೆ, ಭದ್ರವಾದ ನೆಲಗಟ್ಟಿದೆ, ಕಾರ್ಯಕರ್ತರಿದ್ದಾರೆ ದೇಶದ ಉದ್ದಗಲಕ್ಕೂ ಕೂಡ. ಏನೇ ಆದರೂ ಕಾಂಗ್ರೆಸ್ ಬೇಕು. BJPಯನ್ನು ಕಟ್ಟಿ ಹಾಕಬೇಕಂದ್ರೆ ಕಾಂಗ್ರೆಸ್ನ ಬಲ ಈ ಎಲ್ಲ ಪಕ್ಷಗಳ ಬಲದ ಜೊತೆಗೆ ಸೇರಬೇಕು. ಆದರೆ ರಾಹುಲ್ ಗಾಂಧಿ ಅವರು ಆಗಲ್ಲ. ಅವರು ಜೋಡೋ ಯಾತ್ರೆ ಕೂಡ ಏನು ಕೆಲಸ ಮಾಡಿಲ್ಲ ಅನ್ನೋ ರೀತಿಯಲ್ಲಿ ಗ್ರೌಂಡ್ ರಿಪೋರ್ಟ್, ಜೊತೆಗೆ ಅವ್ರ ನಾಯಕತ್ವ ಎಷ್ಟು ಸಲ ರೀಲಾಂಚ್ ಮಾಡಿದ್ರು ಅದು ಸಾಧ್ಯವಾಗ್ತಾ ಇಲ್ಲ. ಇನ್ನು ಮುಗಿದ ಕಥೆ, ಬೇರೆಯವ್ರ ನಾಯಕತ್ವ ಯಾರು ಹಾಗಾದರೆ ಅಂತ ಕೇಳಿದ್ರೆ ಖರ್ಗೆ ಅವರು ದಲಿತ PM ಅಭ್ಯರ್ಥಿ ನಾವು ಮಾಡ್ತೀವಿ, ಈ ದೇಶದ ದಲಿತ ಸಮುದಾಯದ ನಾಯಕರನ್ನ ಪ್ರಧಾನಿ ಮಾಡೋದಕ್ಕೆ ನೀವು ನಮಗೆ ಆಶೀರ್ವಾದ ಮಾಡಿ, ಮೋದಿ ವರ್ಸಸ್ ದಲಿತ PM ಅಸ್ತ್ರ. ಸೊ ಇದು ಹಲವು ಆಯಾಮಗಳಲ್ಲಿ ಮಹತ್ವ ಪಡ್ಕೊಳ್ತಾ ಇದೆ. ಖರ್ಗೆ ಅವರು ಒಬ್ರು ಮುತ್ಸದ್ದಿ ಹಿರಿಯ ನಾಯಕ, ಬ್ಯಾಲೆನ್ಸ್ ಮಾಡೋದಕ್ಕೆ ಗೊತ್ತು, ಹಾಗೆ ಎಲ್ಲ ಪಕ್ಷದವರು ಕೂಡ ಒಪ್ಪಿಕೊಳ್ಳಬಲ್ಲರು. ಎಲ್ಲಕ್ಕಿಂತ ಪ್ರಮುಖವಾಗಿ ಕಾಂಗ್ರೆಸ್ ಕೂಡ ಒಪ್ಪಿಕೊಳ್ಳಬಲ್ಲದು. ರಾಹುಲ್ ಗಾಂಧಿ ಅವರು ಕೂಡ ಖರ್ಗೆ ಅವರನ್ನ ಅಲ್ಲಗಳೆಯೋಕೆ ಮುಂದಾಗಲ್ಲ, ಓಕೆ ಅಂತ ಒಪ್ಕೊಳ್ತಾರೆ. ಅಂಥ ಪರಿಸ್ಥಿತಿ ಬಂದರೆ ರಾಹುಲ್ ಗಾಂಧಿ ಕೂಡ ಪಕ್ಷ ಮತ್ತೆ ಎದ್ದೇಳಬೇಕಂದ್ರೆ ಖರ್ಗೆ ಅವ್ರನ್ನ PM ಕ್ಯಾಂಡಿಡೇಟ್ ಮಾಡೋದಕ್ಕೆ ಇಲ್ಲ ಅನ್ನಲ್ಲ. ಆದರೆ BJPಗೆ ಒಂದು ಅಸ್ತ್ರ ಸಿಗಬಹುದು. AICC ಅಧ್ಯಕ್ಷರಾದಾಗಲೇ BJP ವಾಗ್ದಾಳಿ ನಡೆಸಿತ್ತು. ಸೋನಿಯಾ ಗಾಂಧಿ ಅವ್ರಿಗೆ ಕೊಡೆ ಹಿಡಿದು ಖರ್ಗೆ ಅವ್ರಿಗೂ ಬಿಸಿಲಲ್ಲಿ ನಿಲ್ಲಿಸಿದ್ದಾರೆ. ನೋಡಿ ಇದು ಪರಿಸ್ಥಿತಿ ಅಂತ. ರಬ್ಬರ್ ಸ್ಟ್ಯಾಂಪ್, ಕೈಗೊಂಬೆ ಅನ್ನೋ ರೀತಿಯಲ್ಲಿ BJP ಅಣಕ ಮಾಡ್ತಾನೇ ಇದೆ. ಈಗ ಅವ್ರನ್ನ PM ಅಭ್ಯರ್ಥಿ ಮಾಡಿದ್ರೆ ಮತ್ತೊಮ್ಮೆ ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ ಏನು ಟೀಕೆ ಎದುರಿಸಬೇಕಾಯ್ತೋ ಆ ರೀತಿ ಈಗ ಅಭ್ಯರ್ಥಿ ಮಾಡಿದ್ದಕ್ಕೇನೆ ಎದುರಿಸಬೇಕಾಗಬಹುದು.
ಒಟ್ಟಿನಲ್ಲಿ ಎಲ್ಲರೂ ಒಪ್ಪಿಕೊಳ್ಬೇಕು ಮತ್ತು ದೇಶವ್ಯಾಪಿ ಒಂದು ಅಕ್ಸೆಪ್ಟೆನ್ಸ್ ಇರಬೇಕು ಕೂಟದ ಒಳಗಡೆ ಮತ್ತು ಜನರ ಮಧ್ಯೆ ಅಂತಹ ನಾಯಕತ್ವ. ಈಗ ಗೊಂದಲ ಬಗೆಹರಿಬೇಕಂದ್ರೆ ನಾಳೆ ಎಲೆಕ್ಷನ್ ಬಂದ್ರೂ ನಿಮ್ಮ ನಾಯಕ ಯಾರು, ಯಾರ ನಾಯಕತ್ವ, ಯಾರು PM ಕ್ಯಾಂಡಿಡೇಟ್ ಅನ್ನೋ ಪ್ರಶ್ನೆ ಬರ್ತಾನೆ ಇರುತ್ತೆ. ಗೊತ್ತು ಗುರಿ ಇಲ್ಲ ನಿಮಗೆ ಅಂತ BJP ಹೇಳಬಹುದು. ಹಾಗಾಗಿ ಅದನ್ನು ಫೈನಲ್ ಮಾಡಿಬಿಟ್ರೆ ಬೇರೆಲ್ಲ ಗೊಂದಲಗಳಿಗೆ ಒಂದು ಹಂತಕ್ಕೆ ಇತಿಶ್ರೀ ಹಾಡಬಹುದು. ಹಾಗೆ ಕಾಂಗ್ರೆಸ್ಗೆ PM ಕ್ಯಾಂಡಿಡೇಟ್ ಕೊಟ್ಬಿಟ್ರೆ ಸೀಟ್ ಶೇರಲ್ಲಿ ಸ್ವಲ್ಪ ಕಾಂಪ್ರಮೈಸ್ ಆಗಬಹುದು ಕಾಂಗ್ರೆಸ್. ಇದೆಲ್ಲ ಲೆಕ್ಕಾಚಾರದಲ್ಲಿ ಈಗ ಈ ಪ್ರಾದೇಶಿಕ ಪಕ್ಷಗಳು ಬಹುದೊಡ್ಡ ಪ್ರಸ್ತಾಪವನ್ನು ಇಟ್ಟಿದೆ. ಈ INDI ಕೂಟದ ಮೀಟಿಂಗಲ್ಲಿ ಖರ್ಗೆ ಅವರೇ PM ಅಭ್ಯರ್ಥಿ ಆಗಿಬಿಡ್ಲಿ ಅಂತ. ಖರ್ಗೆ ಅವರು ಆರಂಭದಿಂದ ಹೇಳ್ಕೊಂಡು ಬಂದಿದ್ದಾರೆ, ಕರ್ನಾಟಕ CM ಅಂತ ಬಂದಾಗಲೇ ದಲಿತ ಅನ್ನೋ ಕಾರಣಕ್ಕೆ ನಾನು CM ಆಗೋ ವಿಚಾರ ಯಾವತ್ತೂ ಮಾತಾಡಬೇಡಿ, ಅರ್ಹತೆ ಮಾತ್ರ ಮುಖ್ಯ ಅಂತ. ಈ ಹೊತ್ತಲ್ಲಿ ಖರ್ಗೆ ಅವರು ಈ ಒಂದು ಆಫರನ್ನು ಒಪ್ಪಿಕೊಳ್ಳಲಿದ್ದಾರಾ? ಇತ್ತೀಚೆಗಷ್ಟೇ ಖರ್ಗೆ ಅವರು ಒಂದು ಮಾತು ಹೇಳಿದರು, PM ಕ್ಯಾಂಡಿಡೇಟ್ ಆಯ್ಕೆನೇ ಬೇಡ, ನಾಳೆ ಎಲೆಕ್ಷನ್ ಆದಮೇಲೆ ನೋಡ್ಕೊಳ್ಳೋಣ, ಯಾರನ್ನೇ ಯಾವ ಪಕ್ಷದವ್ರನ್ನೇ ಕೂರಿಸಿದ್ರು ಒಡಕಿಗೆ ಕಾರಣ ಆಗ್ಬಿಡುತ್ತೆ, ಅದು ಅಲ್ಲೇ ಜಟಾಪಟಿ ಶುರುವಾಗುತ್ತೆ ಹಾಗಾಗಿ ಅಂತ. ಸೊ ಈಗ ದಲಿತ ನಾಯಕತ್ವ ಅಂತ ಬಂದರೆ ದೇಶದಲ್ಲಿ ಅಹಿಂದ ನಾಯಕತ್ವಕ್ಕೆ ಬಲ ತುಂಬುವಂಥ ಅತಿ ದೊಡ್ಡ ಹೆಜ್ಜೆ ಏನೋ ಆಗುತ್ತೆ. ಅಕಸ್ಮಾತ್ ಸೋಲಾದರೆ ಅಷ್ಟೇ ದೊಡ್ಡ ಪೆಟ್ಟು ಕೂಡ ಬೀಳುತ್ತೆ. ಹಲವು ಕಾರಣಗಳಿಂದ ಇವತ್ತಿನ INDI ಕೂಟದ ಮೀಟಿಂಗ್ ಮಹತ್ವ ಪಡ್ಕೊಳ್ತಾ ಇದೆ. ಒಬ್ಬೊಬ್ಬರು ಒಂದೊಂದು ಕಡೆ ಮುಖ ಮಾಡಿದ್ದವರು, ಕೇಜ್ರಿವಾಲ್ ಪಂಜಾಬಲ್ಲಿ 13 ಸೀಟ್ ನಮಗೆ, ಚಂಡೀಗಢ ಪ್ಲಸ್ ಪಂಜಾಬ್ ಅಂತ ಘೋಷಣೆ ಮಾಡಿ ಬಂದು ಇಲ್ಲಿ ಮೀಟಿಂಗಲ್ಲಿ ಅಟೆಂಡ್ ಆಗ್ತಿದ್ದಾರೆ. ಇಷ್ಟೆಲ್ಲ ಭಿನ್ನಾಭಿಪ್ರಾಯಗಳ ನಡುವೆ ಈಗ ವಿಶ್ವಾಸಕ್ಕೆ ತಗೊಳ್ಳುವಂಥ ಅತಿ ದೊಡ್ಡ ಸವಾಲನ್ನು ಕಾಂಗ್ರೆಸ್ ಎದುರಿಸ್ತಾ ಇದೆ. PM ಕ್ಯಾಂಡಿಡೇಟ್ ಏನಾದರೂ ಒಮ್ಮತದಿಂದ ಫೈನಲ್ ಆದರೆ ಒಂದು ಹಂತಕ್ಕೆ INDI ಕೂಟ ಭದ್ರ ಆಗತ್ತಾ? ಕುತೂಹಲಕ್ಕೆ ಕಾರಣ ಆಗಿದೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.